ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲೋ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಷ್ಟು ದಿನ ಇದ್ದ ಗಾಸಿಪ್ಗೆ ಅಂದರೆ ಇಷ್ಟು ವರ್ಷಗಳಿಂದ ಇದ್ದ ಗಾಸಿಪ್ಗೆ ನಾಳೆ ತೆರೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಹೌದು, ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ನಾಳೆ ಮದುವೆ ಆಗ್ತಾ ಇದ್ದಾರೆ. ನಾಳೆ ಇವರಿಬ್ಬರು ಮದುವೆ ಆಗುತ್ತಿರುವ ಸ್ಥಳ ಉದಯ್ಪುರ್. ಅದು ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡಗೆ ಫೇವ್ರೆಟ್ ಪ್ಲೇಸ್ ಅಂತೆ. ಇಲ್ಲಿ ಇವರಿಬ್ಬರು ಮದುವೆಯಾಗುತ್ತಿರುವುದು ವಿಷಯವೇ ಅಲ್ಲ. ಇಲ್ಲಿ ವಿಷಯ ಏನಂದರೆ, ನಮ್ಮ ಜನಗಳಿಗೆ ಈಗ ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇದೆ. ಅದು ಏನಂದ್ರೆ, ರಶ್ಮಿಕಾ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿದ್ಲು, ಅನ್ಯಾಯ ಮಾಡಿದ್ಲು. ಆತನನ್ನು ಎಂಗೇಜ್ಮೆಂಟ್ ಆಗಿ ವಿಜಯ್ ದೇವರಕೊಂಡ ಜೊತೆ ಸೇರಿ ಮೋಸ ಮಾಡಿದ್ಲು ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೆ 30 ಡಿಸೆಂಬರ್ 2016 ಕಿರಿಕ್ ಪಾರ್ಟಿ ಬರುತ್ತೆ. ಅವರಿಬ್ಬರ ನಡುವೆ ಕಿರಿಕ್ ಪಾರ್ಟಿ ಸಿನಿಮಾ ನಡಿಬೇಕಾದ್ರೇನೆ ಲವ್ ಆಗುತ್ತೆ ರಕ್ಷಿತ್ ಶೆಟ್ಟಿ ಹಾಗೇನೆ ರಶ್ಮಿಕಾ ಮಂದಣ್ಣ ನಡುವೆ. ಇವರಿಬ್ಬರು ತುಂಬಾ ಗ್ರ್ಯಾಂಡ್ ಆಗೇನೆ 2017 ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಕೂಡ ಆಗ್ತಾರೆ. ಇವರು ಎಂಗೇಜ್ಮೆಂಟ್ ಆದ ನಂತರ ರಶ್ಮಿಕಾಗೆ ತೆಲುಗು ಇಂಡಸ್ಟ್ರಿಯಿಂದ ಆಫರ್ಗಳು ಬರಲು ಸ್ಟಾರ್ಟ್ ಆಗುತ್ತೆ. ಅವರ ಮೊದಲ ಸಿನಿಮಾವೇ ವಿಜಯ ದೇವರಕೊಂಡ ಜೊತೆ, ಅದು ಗೀತಾ ಗೋವಿಂದಂ. ನಿಮಗೆಲ್ಲ ಗೊತ್ತೇ ಇದೆ, ಇದು ಸೂಪರ್ ಹಿಟ್ ಸಿನಿಮಾ ಅಂತಾನೆ ಹೇಳ್ಬಹುದು. ಗೀತಾ ಗೋವಿಂದಂ ಸಿನಿಮಾ ರಿಲೀಸ್ ಆಗಿದ್ದು 15 ಆಗಸ್ಟ್ 2018. ಈ ಸಿನಿಮಾ ನೋಡಿದ ನಮ್ಮ ಕನ್ನಡದ ಜನತೆಯಂತೂ ರಶ್ಮಿಕಾಳನ್ನು ಟ್ರೋಲ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇಲ್ಲಿಂದಾನೇ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ನಡುವೆ ಬ್ರೇಕಪ್ ಕೂಡ ಆಗಿದ್ದು. ಆ ಸಿನಿಮಾದಲ್ಲಿ ಇದ್ದ ಒಂದೇ ಒಂದು ಸೀನ್ ಇವರ ಲೈಫನ್ನೇ ಚೇಂಜ್ ಮಾಡ್ತು ಅಂತಾನೆ ಹೇಳ್ಬಹುದು. ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಬ್ರೇಕಪ್ ಆಗಲು ಒಂದೇ ಒಂದು ಸೀನ್ ಅಂದ್ರೆ ಅದು ಲಿಪ್ ಕಿಸ್. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡರವರು ಲಿಪ್ ಕಿಸ್ ಮಾಡಿರ್ತಾರೆ. ಆ ಲಿಪ್ ಕಿಸ್ ಮಾಡಿದ್ದು ರಕ್ಷಿತ್ ಶೆಟ್ಟಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಇವರಿಬ್ಬರ ನಡುವೆ ಸ್ವಲ್ಪ ಜಗಳ ಮುನಿಸು ಹೆಚ್ಚಾಗಿ ಇವರಿಬ್ಬರ ನಡುವೆ ಬ್ರೇಕಪ್ ಕೂಡ ಆಗುತ್ತೆ. ರಶ್ಮಿಕಾ ಇದೊಂದೇ ವಿಷಯಕ್ಕೆಲ್ಲ ತುಂಬಾ ವಿಷಯಗಳಿಗಾಗಿ ಈಕೆ ಟ್ರೋಲ್ ಆಗಿದ್ದಾರೆ. ಅದು ನಮ್ಮ ಕನ್ನಡದವರೇ ಮಾಡಿರುವುದು. ನನಗೆ ಕನ್ನಡ ಬರಲ್ಲ ಅನ್ನೋದಿರ್ಬೋದು. ಆಕೆ ಕನ್ನಡ ಅಂತ ವಿಷಯ ಬಂದಾಗ ತುಂಬ ಹೆಚ್ಚು ಟ್ರೋಲ್ ಆಗಿದ್ದಾರೆ ಅಂತಲೇ ಹೇಳ್ಬಹುದು. ಆಕೆಯನ್ನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ ಆಕೆ ಮಾತ್ರ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಹೆಸರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೇ ರೀತಿ ಆಕೆಯ ಮಾಡಿದ್ದ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಲು ಸ್ಟಾರ್ಟ್ ಆದವು. ಸ್ವಲ್ಪ ವರ್ಷದಲ್ಲೇ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ನಡುವೆ ಲವ್ ಗಾಸಿಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವರಿಬ್ಬರ ನಡುವೆ ಲವ್ ಇದೆ ಅಂದ್ರೆ ಇವರಿಬ್ಬರು ತೋರಿಸ್ಕೊಳ್ತಾ ಇಲ್ಲ ಪಬ್ಲಿಕಲಿ ಅಂತ ಕೂಡ ಹೇಳಲಾಗುತ್ತೆ. ಅದಲ್ಲದೆ 2 ವರ್ಷದ ಹಿಂದೆ ವಿಜಯ್ ದೇವರಕೊಂಡ ಅವರ ಹಳೆ ಗರ್ಲ್ ಫ್ರೆಂಡ್ ಜೊತೆ ಇದ್ದ ಫೋಟೋಗಳು ಕೂಡ ರಿಲೀಸ್ ಆಗ್ತವೆ. ಆಗ ಸ್ವಲ್ಪ ಜನ ಹೇಳ್ತಾರೆ, ಇನ್ ಮುಂದೆ ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ನಡುವೆ ಇರುವ ಪ್ರೀತಿಯು ಕೂಡ ಬ್ರೇಕಪ್ ಆಗುತ್ತೆ. ಎಲ್ಲ ನಮ್ಮ ಜನಗಳು ಇವರಿಬ್ಬರನ್ನು ಎಷ್ಟೇ ಟ್ರೋಲ್ ಮಾಡಿದ್ರು ಇವರಿಬ್ಬರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಅವರ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಿದ್ರು. ಆದರೆ ಇವರ ರಿಲೇಶನ್ಶಿಪ್ನ ಎಲ್ಲೂ ಕೂಡ ಬಿಟ್ಕೊಡ್ಲೇ ಇಲ್ಲ. ಯಾರಾದರೂ ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ ಅಂದಾಗ, ಇಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಕೊಂಡು ಬಂದ್ರು. ಆದರೆ ಇದ್ದಕ್ಕಿದ್ದಾಗೆ ಈಗ ತುಂಬಾ ಸೀಕ್ರೆಟ್ ಆಗಿ ಮದುವೆ ಆಗ್ತಾ ಇದ್ದಾರೆ. ಅದಲ್ಲದೆ ಮೀಡಿಯಾದವರು ನಿಮಗೆ 60 ಕೋಟಿ ಕೊಡ್ತೀವಿ, ನಿಮ್ಮ ಮದುವೆಯ ಫೋಟೋ ಹಾಗೂ ವಿಡಿಯೋ ಮಾಡಲು ನಮ್ಮನ್ನು ಬಿಡಿ ಅಂತ ಕೇಳಿದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ರವರು ಅದಕ್ಕೆ ಒಪ್ಪಿಕೊಂಡಿಲ್ಲ. ಇದು ನಮ್ಮ ಪ್ರೈವೇಟ್ ಲೈಫ್, ನಮ್ಮ ಪ್ರೈವೇಟ್ ಲೈಫ್ನ ವಿಡಿಯೋಸ್ ಫೋಟೋಸ್ ನಾವು ಯಾರಿಗೂ ಹಂಚಿಕೊಳ್ಳಲು ಬಿಡುವುದಿಲ್ಲ ಎಂದು 60 ಕೋಟಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ವಿಷಯ ಇದಲ್ಲ, ವಿಷಯ ಬೇರೆನೇ ಇದೆ. ಅಲ್ಲ, ಈಕೆ ಇವತ್ತು ಈ ರೇಂಜಿಗೆ ಬೆಳೆಯೋದಕ್ಕೆ, ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಕಾರಣನೇ ಬಂದು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ. ಆದರೆ ಅವರನ್ನೇ ಈಕೆ ಮದುವೆಗೆ ಕರೆದಿಲ್ವಂತೆ. ಇದನ್ನು ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಅಲ್ಲ, ಇವತ್ತು ಈ ಮಟ್ಟಕ್ಕೆ ದುಡ್ಡು ಮಾಡಿ ಈ ರೇಂಜ್ಗೆ ಇಂಡಿಯಾ ಕ್ರಶ್ ಅಂತ ಒಂದು ಹೆಸರು ತಗೊಂಡಿದ್ದಾಳೆ ಅಂದರೆ ಅದಕ್ಕೆ ಕಾರಣನೇ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ. ಇವರನ್ನೆಲ್ಲ ಮರೆತು ಆಕೆ ಹೇಗೆ ಆರಾಮಾಗಿ ಮದುವೆ ಆಗ್ತಿದ್ದಾಳೆ ಅನ್ನೋದೇ ಗೊತ್ತಿಲ್ಲ. ಒಂದು ಸ್ವಲ್ಪನಾದರೂ ನಿಯತ್ತು ಅನ್ನೋದು ಮನುಷ್ಯನಿಗೆ ಇರಬೇಕು. ಆದರೆ ಈಕೆಗಂತೂ ನಿಜವಾಗಿಯೂ ಇಲ್ಲ ಅನ್ನೋದು ಇಲ್ಲಿಯೇ ಗೊತ್ತಾಗುತ್ತೆ. ಅವರು ಈಕೆಯನ್ನು ಇಂಡಸ್ಟ್ರಿಗೆ ತಂದಿರಲಿಲ್ಲ ಅಂದರೆ ಮೋಸ್ಟ್ಲಿ ಯಾವುದೋ ಕೆಲಸ ಮಾಡಿಕೊಂಡು ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಮಾಡಿಕೊಂಡು ಇರ್ತಿದ್ರೇನೋ ಗೊತ್ತಿಲ್ಲ, ಅಥವಾ ಬೇರೆ ಯಾರನ್ನಾದರೂ ಮದುವೆ ಆಗಿ ಸೆಟಲ್ ಆಗ್ತಿದ್ರೇನೋ. ಬಟ್ ಈ ರೇಂಜಿಗೆ ಹೆಸರು ಮಾಡೋಕ್ಕಂತೂ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮೊನ್ನೆ ಪ್ರಮೋದ್ ಶೆಟ್ಟಿ ಅವರಿಗೆ ಮೀಡಿಯಾದವರು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲ ರಶ್ಮಿಕಾ ಮಂದಣ್ಣರವರು ಮದುವೆ ಆಗ್ತಾ ಇದ್ದಾರೆ, ನಿಮ್ಮನ್ನ ಯಾರನ್ನು ಕರೆದಿಲ್ವಾ ಅಂತ ಕೇಳಿದಾಗ ಪ್ರಮೋದ್ ಶೆಟ್ಟಿ ಅವರು ಹೇಳ್ತಾರೆ, ಇಲ್ಲ
ಕರೆದಿಲ್ಲ, ಕರೆದ್ರೆ 100% ಹೋಗ್ತೀವಿ, ಬಟ್ ಅವ್ರನ್ನ ನಮ್ಮನ್ನು ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೀಡಿಯಾದವರು ನಗ್ತಿರ್ತಾರೆ. ಯಾಕೆ ಸರ್ ಅಂದಾಗ, ಅಯ್ಯೋ ನಿಮಗೆ ಗೊತ್ತಿಲ್ವಾ, ಅವರನ್ನು ನಮ್ಮನ್ನು ಕರೆಯೋದಿಲ್ಲ ಬಿಡಿ ಅಂತ ಅವರು ಕೂಡ ನಗ್ತಾನೆ ಹೇಳ್ತಾರೆ. ನನಗೆ ಇಲ್ಲಿವರೆಗೂ ಒಂದಂತೂ ಅರ್ಥ ಆಗಿಲ್ಲ, ರಕ್ಷಿತ್ ಶೆಟ್ಟಿಯವರು ಯಾವ ಯಾವ ಹೀರೋಯಿನ್ನ ಅವರ ಫಿಲ್ಮ್ಗೆ ಹೀರೋಯಿನ್ ಆಗಿ ಕರ್ಕೊಂಡು ಬಂದಿದ್ದಾರೋ ಅಥವಾ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಸೂಪರ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು, ಅಥವಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ಇರ್ತಾರೆ, ನಂತರ ತೆಲುಗು, ತಮಿಳ್ ಈ ಥರ ಹೋಗಿ ದೊಡ್ಡ ದೊಡ್ಡ ಹೆಸರು ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಈಗ ನೀವು ನೋಡಿರ್ಬೋದು ರುಕ್ಮಿಣಿ, ವಾ ಯಾವ ರೇಂಜ್ಗೆ ಮೆರಿತಿದ್ದಾರೆ ಅಂದರೆ, ಈಗ ರಶ್ಮಿಕಾ ಮಂದಣ್ಣ ಹೇಗೆ ಎಲ್ಲ ಇಂಡಸ್ಟ್ರಿನೂ ಹೋದ್ರೋ ಅದೇ ರೀತಿ ಈಗ ರುಕ್ಮಿಣಿ ವಸಂತ ಕೂಡ ಆಳಲು ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗಿಯೂ ರಕ್ಷಿತ್ ಶೆಟ್ಟಿದು ಲಕ್ಕಿ ಹ್ಯಾಂಡ್ ಅಂತಲೇ ಹೇಳ್ಬೋದು. ಆದರೆ ಯಾಕೆ ಅವರಿಗೆ ಎಲ್ಲ ಹುಡುಗಿಯರು ಈ ರೀತಿ ಮಾಡಿ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. 100% ರಶ್ಮಿಕಾ, ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಈ ಮೂವರನ್ನು ಕೂಡ ಮದುವೆಗೆ ಕರೆದಿಲ್ಲ. ಯಾಕೆ ಅಂದರೆ ಇದು ಪ್ರಮೋದ್ ಶೆಟ್ಟಿಯವರೇ ಹೇಳಿದ ಮಾತು, ಯಾರನ್ನು ಕರೆದಿಲ್ಲ, 100% ಕರೆಯೋದಿಲ್ಲ ಅಂತ. ಇಲ್ಲಿ ರಶ್ಮಿಕಾ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿ ವಿಜಯ್ ದೇವರಕೊಂಡರವರನ್ನು ಮದುವೆ ಆಗ್ತಿದ್ದಾರೆ ಅನ್ನೋದು ವಿಷಯವೇ ಇಲ್ಲ. ಯಾಕಂದರೆ ಇದು ಬರೀ ಸೆಲೆಬ್ರಿಟಿಗಳೆಲ್ಲ ಅಷ್ಟೇ ಅಲ್ಲ, ನಮ್ಮ ಕಾಮನ್ ಮ್ಯಾನ್ಗಳಲ್ಲೂ ನೀವೆಲ್ಲ ಡೈಲಿ ನ್ಯೂಸಲ್ಲಿ ನೋಡ್ತಾನೆ ಇರ್ತೀರಾ. ನೋಡಿ, ಆಕೆ 3ನೇ ಮದುವೆ ಆಗಿದ್ದಾಳಂತೆ, ಅಥವಾ ಅವನು ಇನ್ನೊಬ್ಬಳನ್ನು ಪ್ರೀತಿಸಿ ಬೇರೆಯೊಬ್ಬಳನ್ನು ಮದುವೆ ಆಗಿದ್ದಾರಂತೆ. ಇದನ್ನೆಲ್ಲ ಡೈಲಿ ನೋಡ್ತಾನೆ ಇರ್ತೀರಂತೆ. ಅಂದರೆ ಒಬ್ಬಳಿಗೆ 7 ಜನ ಗಂಡಂದಿರಂತೆ ಅಥವಾ 3 ಜನ ಗಂಡಂದಿರಂತೆ, ಈ ಥರ ಎಲ್ಲ ನೋಡ್ತಾನೆ ಇರ್ತೀರಾ. ಅದನ್ನೆಲ್ಲ ಹೋಲಿಸ್ಕೊಂಡರೆ ಈಕೆ ಮಾಡಿದ್ದು ತಪ್ಪೇನೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಸೆಲೆಬ್ರಿಟಿಗಳೆಲ್ಲ ಇದೆಲ್ಲ ಕಾಮನ್. ಅದಲ್ಲದೆ ಈಕೆ ಬರೀ ಎಂಗೇಜ್ಮೆಂಟ್ ಆದಮೇಲೆ ಬಿಟ್ಟು ಹೋಗಿದ್ದಾಳೆ, ಅದು ನಿಜವಾಗಿಯೂ ಬೆಸ್ಟ್ ಅಂತಲೇ ಹೇಳಬಹುದು. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರಶ್ಮಿಕಾ ಮಂದಣ್ಣ ಮದುವೆಗೆ ಒಬ್ಬರು ಹೋಗ್ತಾ ಇದ್ದಾರೆ. ಅದು ಯಾರು ಅಂದರೆ ಆಶಿಕಾ ರಂಗನಾಥ್ರವರು. ಅಂದರೆ ಇವ್ರಿಗೆ ಗೊತ್ತಿರೋ ಎಲ್ಲ ಸೆಲೆಬ್ರಿಟಿಗಳಿಗೂ ಹೇಳಿ ಇವರು ಗ್ರ್ಯಾಂಡಾಗಿ ಮದುವೆ ಆಗ್ತಾ ಇದ್ದಾರೆ ಅಂತ ಅಲ್ಲ, ಗ್ರ್ಯಾಂಡಾಗಿ ಮದುವೆ ಆಗ್ತಾ ಇದ್ದಾರೆ ಅಂದರೆ ಇವ್ರು ತುಂಬ ಕ್ಲೋಸ್ ಆಗಿರೋರನ್ನ ಮಾತ್ರ, ಇಂಡಸ್ಟ್ರಿಯ ಹೀರೋಯಿನ್ ಇರ್ಬೋದು ಅಥವಾ ಹೀರೋಗಳಿರ್ಬೋದು, ಅಂದರೆ ತುಂಬ ಕ್ಲೋಸ್ ಇರೋರನ್ನ ಅಷ್ಟೇ ಕರಿತಿದ್ದಾರೆ, ಎಲ್ಲರನ್ನೂ ಕೂಡ ಕರಿತಿಲ್ಲ. ತುಂಬ ಸೀಕ್ರೆಟಾಗಿ ಮದುವೆ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗಿಯೂ ಇದು ರಕ್ಷಿತ್ ಶೆಟ್ಟಿ ಅವರಿಗೆ ಬೇಜಾರಾದ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಮೊದಲ ಪ್ರೀತಿಸಿದ ಹುಡುಗಿ ಬೇರೆಯೊಬ್ಬರನ್ನು ಮದುವೆ ಆಗ್ತಿದ್ದಾರೆ ಅಂದಾಗ 100% ಎಂಥವ್ರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಈಗ ಅದೇ ರೀತಿ ಅವ್ರಿಗೂ ಕೂಡ ಬೇಜಾರಾಗಿದೆ. ಬೇಗ ರಕ್ಷಿತ್ ಶೆಟ್ಟಿಗೂ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಅವರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡಲಿ ಅನ್ನೋದೇ ನಮ್ಮ ಆಸೆ. ರಶ್ಮಿಕಾ ಮಂದಣ್ಣ ಈ 3 ಜನರನ್ನು ಯಾಕೆ ಮದುವೆಗೆ ಕರೆಯಲಿಲ್ಲ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿದ್ರೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.